ಮತ್ತು ಒಳ ಮೀಸಲಾತಿ ವಿಚಾರದಲ್ಲಿ 30 ವರ್ಷಗಳಿಂದ ಮಾದಿಗರು ಮತ್ತು ಇನ್ನುಳಿದಂಥ ಕೆಲವು ಜನಾಂಗದವರು, ಮಾದಿಗರು ಉಪಜಾತಿಗಳು ಎಲ್ಲರೂ ಹೋರಾಟವನ್ನು ಮಾಡ್ತಾಯಿದ್ರು. ಆವಾಗ ಎಸ್.ಎಂ. ಕೃಷ್ಣ ಅವ್ರ ಸರ್ಕಾರ 2003-4ರಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ನೇಮಿಸಿದರು. ಅವರು ವರದಿಯನ್ನು ಕೊಟ್ಟರು. ಕಾಂಗ್ರೆಸ್ನವ್ರು ಹಾಗೆ ಮುಚ್ಚಿಟ್ರು. ನಂತರ ಬೊಮ್ಮಾಯಿ ಅವ್ರ ಸರ್ಕಾರ ಬಂದ ಮೇಲೆ ಮಾಧುಸ್ವಾಮಿ ಕಮಿಟಿ ನೇಮಿಸಿದರು, ಕ್ಯಾಬಿನೆಟ್ ಸಬ್ ಕಮಿಟಿ. ಆ ಕಮಿಟಿಯಲ್ಲಿ ನಾನು ಇದ್ದೆ. ಅದನ್ನು ಇವತ್ತು ಸಿದ್ದರಾಮಯ್ಯನವರು ಮುಚ್ಚಿಟ್ರು. ಸಿದ್ದರಾಮಯ್ಯನವರೇ ನೇಮಕ ಮಾಡಿದಂಥ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿನೂ ಮುಚ್ಚಿಟ್ಟು ಮಹದೇವಪ್ಪ, ಮುನಿಯಪ್ಪ, ಪರಮೇಶ್ವರ್, ತಿಮ್ಮಾಪುರ್, ಖರ್ಗೆ ಈ 5 ಜನ ಸೇರಿ ಖಾಜಿ ನ್ಯಾಯ ಮಾಡಿದರು. ಖಾಜಿ ನ್ಯಾಯ ಅಂದ್ರೇನು? ನಾಟಕ ನೀಟ್ ಹಂಚ್ಕೊಂಡು ಬಿಡೋಣ ಅಂಥೇಳಿ. ಯಾರು ಶೋಷಿತರಿದ್ದಾರ, ಯಾರು ಅಲೆಮಾರಿಗಳಿದ್ದಾರ, ಯಾರು ಇವತ್ತಿಗೂ ಭಿಕ್ಷಾ ಬೇಡ್ತಾ ಇದ್ದಾರ, ಯಾರು ಸ್ಕ್ಯಾವೆಂಜರ್ ಇದ್ದಾರೆ, ಕಕ್ಕಸ್ ತೊಳಿತಾ ಇದ್ದಾರ, ಮಲಮೂತ್ರ ತೊಳಿತಾ ಇದ್ದಾರ, ಅಂಥವ್ರ ಮಕ್ಕಳ ಬಗ್ಗೆ ವಿಚಾರ ಮಾಡಲಿಲ್ಲ ಇವರು ತಾವೇ ಹಂಚ್ಕೊಳ್ಳೋದ್ರ ಬಗ್ಗೆ ವಿಚಾರ ಮಾಡಿ ಅದನ್ನು 3 ಗುಂಪು ಮಾಡಿದರು. ನಾಗಮೋಹನ್ ದಾಸ್ 5 ಗುಂಪು ಮಾಡಿದರು. ನಮ್ಮ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರು 4 ಗುಂಪು ಮಾಡಿತ್ತು. ಮತ್ತು ಸದಾಶಿವಯ್ಯನವ್ರ ಕಮಿಟಿಯಲ್ಲೂ ಕೂಡ 4 ಗುಂಪುಗಳನ್ನ ಮಾಡಿತ್ತು. ಅದೆಲ್ಲವನ್ನು ಬಿಟ್ಟು ಇವತ್ತು ತಮ್ಮ ಮನಸ್ಸೋ ಇಚ್ಛೆ ತಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನೋ ಥರ ಈ 5 ಮಂದಿ ಕೂಡಿ ಸಮಾಜಕ್ಕೆ, ದಲಿತರಿಗೆ ದ್ರೋಹ ಮಾಡ್ತಾಯಿದ್ದಾರೆ. ಇವರು ಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅರ್ಹತೆಯನ್ನು ಕಳ್ಕೊಂಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಮಾತೆತ್ತಿದ್ರೆ ದಿನ ಹೇಳ್ತೀರಿ, ಮಹದೇವಪ್ಪನವ್ರೆ, ಮುನಿಯಪ್ಪನವ್ರೆ, ಖರ್ಗೆ ಅವರೇ, ತಿಮ್ಮಾಪುರ್ ಅವರೇ, ಏನು ಮಾಡ್ತಾಯಿದ್ದೀರಿ ನೀವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿ ದಲಿತರಿಗೆ ಮೋಸ ಮಾಡೋದು ಬಿಟ್ಟರೆ ಬೇರೆ ಕೆಲಸ ನೀವೇನೂ ಮಾಡಿಲ್ಲ. ಈಗ ತಾವೇನು 5 ಗುಂಪನ್ನು 3 ಗುಂಪು ಮಾಡಿದರು. 3 ಗುಂಪು ಮಾಡಿದ್ದನ್ನು ವಿಧಾನಸಭೆ ಒಳಗೆ ಮಂಡಿಸಿ ಅನುಮೋದನೆ ತೊಗೊಂಡ್ರಿ 2 ಹೌಸ್ನಲ್ಲಿ. ರಾಜ್ಯಪಾಲರು ಕ್ಲಾರಿಫಿಕೇಷನ್ ಕೇಳಿದ್ರೆ ಓಡಿ ಹೋಗಿ ಒತ್ತಡ ಹಾಕಿ ಅನುಮೋದನೆ ಮಾಡಿಸ್ಕೊಂಡು ಬಂದು ಅದನ್ನು ಕೂಡ ಕಸದ ಬುಟ್ಟಿಗೆ ಎಸೆದು ಮನಸ್ಸೋ ಇಚ್ಛೆ ಮತ್ತೆ 15% 3% ಮಾಡ್ತೀವಿ ಅನ್ನುವಂಥ ನಿರ್ಣಯ ಏನು ಮಾಡಿದಿರಿ, ಇದನ್ನು ನಾವು ಖಂಡಿಸ್ತೀವಿ. ಯಾವ ಆಧಾರದ ಮೇಲೆ ಮಾಡ್ತೀರಿ 15-3?